ಬೆಂಗಳೂರು ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಬಾಲ್ಯ ಗರ್ಭಧಾರಣೆ ವಿಚಾರ ಅನ್ನೋದಕ್ಕಿಂತ ಆ ಒಂದು ಪ್ರಕರಣಗಳು ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಲ್ಲ 1,000 ಅಲ್ಲ ಬರೋಬ್ಬರಿ ಇಲ್ಲಿಯವರೆಗೆ 33,000 ಬಾಲ್ಯ ಗರ್ಭಧಾರಣೆ ಆಗಿದೆ ಅಂತ ಹೇಳಿದ್ರೆ ನಂಬ್ತೀರಾ? ನಂಬಲೇಬೇಕು. ಈ ಒಂದು ಅಂಕಿ ಅಂಶಗಳು ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಆಗಿರುವಂತ ಬಾಲ್ಯ ಗರ್ಭಧಾರಣೆ ಅಂಕಿ ಅಂಶಗಳೇನಿದೆ ಅದು ನಿಜಕ್ಕೂ ಬಹಳಷ್ಟು ಶಾಕ್ ಅನ್ನ ಕೊಡ್ತಾ ಇದೆ. ಯಾವ ಕಾರಣಕ್ಕೆ ಬಾಲ್ಯ ಗರ್ಭಧಾರಣೆ ಆಗ್ತಾ ಇದೆ, ಎಷ್ಟು ಅಂಕಿ ಅಂಶಗಳಿದೆ, ಇದನ್ನೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನಿಜಕ್ಕೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ಸಾವಿರಾರು ಅಂದ್ರೆ ಬಾಲ್ಯ ವಿವಾಹ ಆಗಿದಂತ ಮಕ್ಕಳು ಅಥವಾ ಒಂದು ಟೀನೇಜ್ ಪ್ರೆಗ್ನೆನ್ಸಿ ಏನಿದೆ, ಈ ಒಂದು ಈಗ ಬಂದಿರುವಂತ ರಿಪೋರ್ಟ್ ಏನಿದೆ ಇದನ್ನ ನೋಡಿದ್ರೆ ಶಾಕ್ ಆಗ್ತಾ ಇದೆ. ಯಾಕೆ ಈ ಮಟ್ಟಕ್ಕೆ ಟೀನೇಜ್ ಪ್ರೆಗ್ನೆನ್ಸಿಗಳಾಗ್ತಾ ಇದೆ ಅನ್ನೋದು ಪ್ರಶ್ನೆಯನ್ನ ಮೂಡ್ತಾ ಇದೆ. ರಾಜ್ಯದಲ್ಲಿ ಬಹಳಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಟೀನೇಜ್ ಪ್ರೆಗ್ನೆನ್ಸಿ ಯಾವ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಸಾವಿರಾರು ಟೀನೇಜ್ ಪ್ರೆಗ್ನೆನ್ಸಿ ಆಗಿರುವಂಥದ್ದು. ಏನೆಲ್ಲ ಕಾರಣಗಳಿರ್ಬೋದು ಈ ಒಂದು ಟೀನೇಜ್ ಪ್ರೆಗ್ನೆನ್ಸಿಗೆ? ಬಹಳಷ್ಟು ಕಾರಣಗಳಿದೆ. ನೋಡ್ತಾ ಹೋದ್ರೆ ಮದುವೆಗೆ ಒತ್ತಾಯವನ್ನ ಮಾಡುವಂಥದ್ದು. ಅಂದ್ರೆ ಯಾವುದೇ ಒಂದು ಹೆಣ್ಮಕ್ಳು ಮನೇಲಿ ಇದ್ದಾಳೆ ಅಂತ ಹೇಳಿದ್ರೆ ಪೋಷಕರಿಗೆ ಫಸ್ಟ್ ತಲೆಯಲ್ಲಿ ಬರುವಂಥದ್ದೇ ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ನಮ್ಮ ಜವಾಬ್ದಾರಿಯನ್ನ ನಾವು ತೊಳ್ಕೊಂಡ್ಬಿಡ್ಬೇಕು, ಆ ಒಂದು ಹೊಣೆಯಿಂದ ಮುಕ್ತವಾಗಬೇಕು ಅಂತ. ಈ ಒಂದು ಕಾರಣಕ್ಕೆ ಆ ಮಕ್ಕಳು ಓದ್ಬೇಕಿದ್ರೆ, ಅದರಲ್ಲೂ ಹೆಣ್ಣು ಮಕ್ಕಳು ಓದ್ಲಿಕ್ಕೆ ಅಂತ ಹೋದಾಗ ಅವರನ್ನ ಶಾಲೆಯಿಂದ ಡ್ರಾಪ್ ಔಟ್ ಮಾಡುವಂಥದ್ದು, ಬಾಲ್ಯ ವಿವಾಹವನ್ನ ಮಾಡುವಂಥದ್ದು. ಮದುವೆ ಆದ್ಮೇಲೆ ಏನಾಗತ್ತೆ, ಚಿಕ್ಕ ಏಜ್ ಆಗಿದ್ರು ಕೂಡ ಪ್ರೆಗ್ನೆಂಟ್ ಆಗ್ತಾಳೆ. ಈ ರೀತಿಯಾಗಿ ಪೋಷಕರು ಮಾಡುವಂತ ಈ ಒಂದು ತಪ್ಪಿಂದನೂ ಕೂಡ ಈ ಟೀನೇಜ್ ಪ್ರೆಗ್ನೆನ್ಸಿ ಅನ್ನೋ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮತ್ತೊಂದಂತ ಹೇಳಿದ್ರೆ ಮೂಢನಂಬಿಕೆ ಅಥವಾ ಶಿಕ್ಷಣ ಇಲ್ಲದೆ ಇರುವಂಥದ್ದು, ಬಾಲ್ಯ ವಿವಾಹವನ್ನ ಮಾಡುವಂಥದ್ದು. ನಮ್ಮ ಜನ ಎಷ್ಟೇ ಕಾಲ ಬದಲಾಗ್ತಾ ಇದ್ರು ಕೂಡ, ಶತಮಾನಗಳು ಹೋಗ್ತಾ ಇದ್ರು ಕೂಡ, 21ನೇ ಶತಮಾನದಲ್ಲ ಇವತ್ತು ನಿಂತಿದ್ರು ಕೂಡ ಈ ಮೂಢನಂಬಿಕೆ ಅನ್ನೋದನ್ನ ಬಿಡೋದಿಲ್ಲ. ಹೆಣ್ಣು ಮಕ್ಕಳು ವಯಸ್ಸಾಗ್ತದಂಗೆ ಮದುವೆ ಮಾಡ್ಬಿಡ್ಬೇಕು, ಅವ್ರನ್ನ ಮನೇಲಿ ಇಟ್ಕೊಬಾರ್ದು, ತುಂಬಾ ದಿನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಅಥವಾ ಮದುವೆ ಆಗ್ತಿದಂಗೆನೆ ಮಕ್ಕಳಾಗ್ಬಿಡ್ಬೇಕು, ನಾವು ಮಕ್ಕಳ ಜೊತೆ ಆಟ ಆಡ್ಬೇಕು. ನಿಮ್ಮ ಒಂದು ಸ್ವಾರ್ಥಕ್ಕೆ ಎಲ್ಲೋ ಒಂದು ಕಡೆ ಆ ಬಾಲ್ಯ ವಿವಾಹನ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಮೂಢನಂಬಿಕೆಗಳನ್ನ ಇವತ್ತೂ ಕೂಡ ಅಳವಡಿಸ್ಕೊಂಡಿರುವಂಥದ್ದು, ಶಿಕ್ಷಣ ಕೊಡಿಸ್ತಾ ಇರುವಂಥದ್ದು. ಹೆಣ್ಮಕ್ಳು ಅಂದ್ರೆ ಹಿಂದೆ ಒಂದು ಮಾತಿತ್ತು, ಹೆಣ್ಮಕ್ಳು ಏನಾದ್ರೂ ಓದ್ಲಿಕ್ಕೆ ಹೋದ್ರೆ ಅವ್ರ ಕೈಗೆ ಸಿಗೋದಿಲ್ಲ ಅಂತ ಒಂದು ಮಾತುಗಳನ್ನ ಹಾಡ್ತಾ ಇದ್ರು ದೊಡ್ಡವರು. ಈಗಲೂ ಕೂಡ ಕೆಲವೊಂದು ಕಡೆ ಈ ಒಂದು ಇದೆ. ಅಂದ್ರೆ ಎಷ್ಟೋ ಜನ ಹೌದು ಎಜುಕೇಟೆಡ್ ಆಗಿರಬಹುದು, ಬಟ್ ಸ್ಟಿಲ್ ಇವತ್ತು ಕೂಡ ಈ ಒಂದು ನಂಬುವಂತ ಪೋಷಕರು ಇವತ್ತು ಕೂಡ ಇರುವಂಥದ್ದು. ಆ ಮಕ್ಕಳನ್ನ ಬಾಲ್ಯ ವಿವಾಹ ಮಾಡುವಂಥದ್ದು 14-15 ವರ್ಷಕ್ಕೆ ಈ ರೀತಿಯಾಗಿ ಬಾಲ್ಯ ವಿವಾಹವನ್ನ ಮಾಡುವಂಥದ್ದು. ಮತ್ತೊಂದು ಕಾರಣಗಳು ಅಂತ ಹೇಳಿದ್ರೆ ಅಹಿತಕರ ಪ್ರೇಮ ಸಂಬಂಧಗಳು ಅಥವಾ ಅಸ್ಥಿರ ಪ್ರೇಮ ಸಂಬಂಧಗಳು. ಸ್ಥಿರತೆನೇ ಇರೋದಿಲ್ಲ, ಚಾಟ್ ಮಾಡೋದು, ಫೋನಲ್ಲಿ ಪರಿಚಯ ಮಾಡ್ಕೊಳ್ಳೋದು, ಆ ಪ್ರೇಮ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋವಂಥದ್ದು. ನೆಕ್ಸ್ಟ್ ಏನಾಗುತ್ತೆ, ಅದಕ್ಕೆ ಒಂದು ಲವ್ ಅನ್ನೋ ಒಂದು ಟ್ಯಾಗ್ ಅನ್ನ ಕೊಡ್ಕೊಳ್ಳೋವಂಥದ್ದು. ಅದಾದ ನಂತರ ಅದು ಲೈಂಗಿಕ ಸಂಬಂಧಕ್ಕೆ ತಿರುಗುವಂಥದ್ದು. ಅಲ್ಲೇನಾಗತ್ತೆ, ಏನೋ ಹೆಚ್ಚು ಕಮ್ಮಿ ಆಗತ್ತೆ, ಅದಾದ ನಂತರ ಹೋಗಿ ಗರ್ಭಪಾತವನ್ನ ಮಾಡಿಸ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಆ ಒಂದು ಅಂದ್ರೆ ಲೈಂಗಿಕ ಸಂಬಂಧಗಳ ಶಿಕ್ಷಣ ಕೊರತೆ ಬಹಳಷ್ಟು ಉಂಟಾಗ್ತಾ ಇದೆ. ಇದರಿಂದ ಏನ್ ಮಾಡ್ತೀವಿ, ಆ ಪ್ರೇಮ ಸಂಬಂಧ ಉಳಿಯುತ್ತೋ ಇಲ್ವೋ ಅನ್ನೋದೇ ಗೊತ್ತಿರೋದಿಲ್ಲ. ಆಗ್ಲೇ ಆ ಪ್ರೇಮದಲ್ಲಿ ಬಿದ್ದ ತಕ್ಷಣ ಲೈಂಗಿಕ ಸಂಬಂಧಕ್ಕೆ ತಿರ್ಕೊಳ್ಳುವಂಥದ್ದು, ಪ್ರೆಗ್ನೆಂಟ್ ಆಗುವಂಥದ್ದು. ಈ ರೀತಿಯಾಗಿ ಈ ಒಂದು ಕಾರಣದಿಂದಲೂ ಕೂಡ ಒಂದು ಟೀನೇಜ್ ಬಾಲ್ಯ ಗರ್ಭಧಾರಣೆ ಹೆಚ್ಚಾಗ್ತಾ ಇರುವಂಥದ್ದು. ಸುಮ್ಮನೆ ಯಾರೋ ಫೋನಲ್ಲಿ ಅಂದ್ರೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ಗೊತ್ತಿರೋದಿಲ್ಲ, ಗುರಿ ಇರೋದಿಲ್ಲ, ಟೆಕ್ಸ್ಟ್ ಮಾಡ್ತಾರೆ, ಅವ್ರಿಗೂ ಮತ್ತೆ ಮೆಸೇಜ್ ಮಾಡುವಂಥದ್ದು. 3 ದಿನಕ್ಕೆ ಲವ್, 4ನೇ ದಿನಕ್ಕೆ ಆಚೆ ಸುತ್ತಾಡೋದು, 5ನೇ ದಿನಕ್ಕೆ ಮತ್ತೊಂದೇನೋ ಹೆಚ್ಚು ಕಮ್ಮಿ ಆಗೋದು, 6ನೇ ದಿನಕ್ಕೆ ಬ್ರೇಕಪ್ ಆಗೋದು. ಇದೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನೀವು ನಂಬೋದಿಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ ಈವರೆಗೂ ಕೂಡ ಅಂದ್ರೆ 3 ವರ್ಷಗಳಲ್ಲಿ 3,36,000 ಟೀನೇಜ್ ಗರ್ಭಧಾರಣೆ ಪ್ರಕರಣಗಳಾಗಿದೆ ಅಂತ ಹೇಳಿದ್ರೆ ನಂಬ್ತೀರಾ? 3,36,000 ಅಷ್ಟರ ಮಟ್ಟಿಗೆ ಟೀನೇಜ್ ಗರ್ಭಧಾರಣೆ ಪ್ರಕರಣಗಳು ಆಗ್ತಾ ಇರುವಂಥದ್ದು. ನಮ್ಮ ಬೆಂಗಳೂರು ಅರ್ಬನ್ ನಲ್ಲೇ ನೋಡೋದಾದ್ರೆ 8,891 ಪ್ರಕರಣ ದಾಖಲಾಗಿದೆ. ಒಂದಲ್ಲ ಎರಡಲ್ಲ 1,000 2,000 ಅಲ್ಲ, 8,891 ಪ್ರಕರಣಗಳು ಬೆಂಗಳೂರು ಅರ್ಬನ್ ಅಲ್ಲಿ ಆಗ್ತಾ ಇದೆ. ಬೆಂಗಳೂರಲ್ಲೂ ಅಷ್ಟೇ ಕೂಡ, ಬೆಂಗಳೂರು ಬೆಳೀತಾ ಇದ್ರು ಕೂಡ ಇನ್ನೂ ಕೂಡ ಬಹಳಷ್ಟು ಅಂದ್ರೆ ಎಜುಕೇಶನ್ ಪಡ್ಕೊಂತಾರೆ, ಎಜುಕೇಟೆಡ್ ಆಗಿದ್ರು ಕೂಡ
ಅವರ ಬುದ್ಧಿಯನ್ನ ಮಂಗನ ಕೈಲಿ ಕೊಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಲವ್ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಈ ರೀತಿಯಾಗಿ ಚಿಕ್ಕ ವಯಸ್ಸಿಗೆ ಟೀನೇಜ್ ಗರ್ಭಧಾರಣೆ ಆಗುವಂಥದ್ದು, ಈ ರೀತಿಯಾಗಿ ಆಗ್ತಾ ಇದೆ. ಈ ಒಂದು ಅಂಕಿ ಅಂಶ ಏನಿದೆ ನಿಜಕ್ಕೂ ಕೂಡ ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ಆ ಪರಿಸ್ಥಿತಿ ಉಂಟಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಒಂದು ರೀತಿಯಾಗಿ ಪಾಲಿಕೆಯಲ್ಲಿ ನೋಡೋದಾದ್ರೆ ಬಹುಮಟ್ಟಿಗೆ ಹೆಚ್ಚಳ ಆಗ್ತಾ ಇರುವಂಥದ್ದು ಟೀನೇಜ್ ಪ್ರಕರಣಗಳು. ಅಂದ್ರೆ ನಾನು ಈ ಅಕ್ರಮ ಸಂಬಂಧಗಳಿಂದ, ಲೈಂಗಿಕ ಸಂಬಂಧಗಳಿಂದನೇ ಆಗುತ್ತೆ ಅಂತ ಹೇಳ್ತಿಲ್ಲ. ಮದುವೆ ಆದ್ಮೇಲೂ ಕೂಡ ಬಾಲ್ಯ ವಿವಾಹ ಆದಾಗ ಏನಾಗುತ್ತೆ, ಅದಕ್ಕೆ ಬಾಲ್ಯ ವಿವಾಹವನ್ನ ಮಾಡ್ತಾರೆ. ಅದಾದ ನಂತರ ಟೈಮ್ ಕೂಡ ಕೊಡೋದಿಲ್ಲ. ಮದುವೆ ಆಯ್ತು, 2-3 ತಿಂಗಳಾಯ್ತು, ತಗೋ ಪ್ರೆಗ್ನೆಂಟ್ ಆಗ್ತಾರೆ, ಮತ್ತೆ ಅದರಿಂದ ಈ ರೀತಿಯಾಗಿ ಟೀನೇಜ್ ಗರ್ಭಧಾರಣೆ ಆಗತ್ತೆ. ಇನ್ನು 6 ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಂದರಲ್ಲೇ 22,000 ಪ್ರಕರಣಗಳು ಕಂಡು ಬಂದಿದೆ. ಕೇವಲ 6 ತಿಂಗಳಲ್ಲಿ, 1 ವರ್ಷನೂ ಅಲ್ಲ, 6 ವರ್ಷನೂ ಅಲ್ಲ, 6 ತಿಂಗಳಲ್ಲಿ 22,000 ಆಗಿದೆ. ಆ ಒಂದು 22,000ದಲ್ಲೂ ನಮ್ಮ ಬೆಂಗಳೂರಿನಲ್ಲೇ ಹೆಚ್ಚು ಪ್ರಕರಣಗಳಾಗ್ತಾ ಇರುವಂಥದ್ದು. ಅತಿ ಹೆಚ್ಚು ಬಾಲಕಿಯರು 14ನೇ ವಯಸ್ಸಿನಲ್ಲಿ ಗರ್ಭಿಣಿ ಆಗ್ತಾರೆ ಅಂತ ಹೇಳಿದ್ರೆ ನಂತರ ಅದೇ ರೀತಿಯಾಗಿ ರಿಪೋರ್ಟ್ ಬಂದಿರುವಂಥದ್ದು. ಒಂದು ಕಾನೂನು ವ್ಯವಸ್ಥೆ ಇದೆ. ಹೆಣ್ಣಿಗೆ 18 ವರ್ಷ ತುಂಬಬೇಕು, ಗಂಡಿಗೆ 21 ವರ್ಷ ತುಂಬಬೇಕು ಅಂತ. ಇವಾಗ ಹೆಚ್ಚು ಕಮ್ಮಿ ಆಗಿರ್ಬೋದು. ಆ ಒಂದು ಕಾನೂನು ಇದ್ರೂ ಕೂಡ ಕಾನೂನಿನ ಕಣ್ಣಿಗೆ ಮಣ್ಣನ್ನ ಎರಚಿ ಆ ಒಂದು ಮಕ್ಕಳನ್ನ 13, 12, 14 ವಯಸ್ಸಿಗೆ ಮದುವೆ ಆಗೋದು. ಅತಿ ಹೆಚ್ಚು ಬಾಲಕಿಯರು 14ನೇ ವಯಸ್ಸಿನಲ್ಲಿ ಗರ್ಭಿಣಿ ಆಗ್ತಾರೆ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಹೇಗಿರತ್ತೆ, ಅಥವಾ ಏನೆಲ್ಲ ಸಂಕಟವನ್ನ ಅನುಭವಿಸ್ತಿರ್ತಾರೆ. ಆ ಪ್ರೆಗ್ನೆಂಟ್ ಆದಾಗ್ಲೂ ಅದು ನೀಟಾಗಿ ಆಗತ್ತಾ? ಖಂಡಿತವಾಗ್ಲೂ ಇಲ್ಲ. ಪ್ರೆಗ್ನೆಂಟ್ ಏನಾಗ್ತಾರೆ ಅವಾಗ ಬಹಳಷ್ಟು ತೊಂದರೆಗಳಾಗತ್ತೆ. ಅವರಿಗೆ ಸಾವನ್ನಪ್ಪುವಂಥದ್ದು, ರಕ್ತಸ್ರಾವ ಆಗುವಂಥದ್ದು, ಎಷ್ಟೊಂದು ಆ ಪ್ರೆಗ್ನೆನ್ಸ್ ಆಗ್ಬೇಕಾದ್ರೆ ಸತ್ತು ಹೋಗ್ಬಿಡ್ತಾರೆ. ಪ್ರೆಗ್ನೆಂಟ್ ಆದ್ಮೇಲೆ ಆ ಮಗುಗ್ ಜನ್ಮ ಕೊಡ್ಬೇಕಿದ್ರೆ ಸತ್ತು ಹೋಗ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಮಂಕು ಬೂದಿಯಾಗಿ ಎರ್ಚ್ಕೊಂಡಿರೋ ತರ ನಮ್ಮ ಪೋಷಕರು ಇನ್ನ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಆ ಮಕ್ಕಳಿಗೆ ಆ ಪ್ರೊಟೆಕ್ಷನ್ ಬಗ್ಗೆ ಅರಿವು ಕೊಡುವಂಥದ್ದು, ಲೈಂಗಿಕ ಶಿಕ್ಷಣದ ಬಗ್ಗೆ ಒಂದು ಅಂದ್ರೆ ಶಾಲೆ ಮಟ್ಟದಿಂದಲೇ ಈ ಬಗ್ಗೆ ಎಲ್ಲ ಒಂದು ಶಿಕ್ಷಣವನ್ನ ಕೊಟ್ರೆ ಎಲ್ಲೋ ಒಂದು ಕಡೆ ಇವತ್ತೇನು ಅಂಕಿಅಂಶಗಳನ್ನ ನಾವು ಹೇಳ್ತಾ ಇದ್ದೀವಿ ಅದು ಮೇ ಬಿ ಕಮ್ಮಿ ಆಗಬಹುದೇನೋ. ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಈ ಒಂದು ನೀತಿಯನ್ನ ತರಬೇಕು. ಅಂದ್ರೆ ಅಲ್ಲಿಂದನೇ ಕೂಡ ಅವರಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಒಂದು ಏನಿದೆ ಅಂದ್ರೆ ಲೈಂಗಿಕ ಶಿಕ್ಷಣದ ಕೊರತೆ ಬಹಳಷ್ಟು ಉಂಟಾಗ್ತಾ ಇದೆ ಈಗಿನ ಮಕ್ಕಳಲ್ಲಿ. ಪ್ರೊಟೆಕ್ಷನ್ ಬಗ್ಗೆ ಅರಿವನ್ನ ಕೊಡುವಂಥದ್ದು ಅಥವಾ ಲೈಫ್ ಬಗ್ಗೆ ಅರಿವನ್ನ ಕೊಡುವಂಥದ್ದು, ಈ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು, ಸ್ಪೆಷಲ್ ಆಗಿ ಅದಕ್ಕೆ ಅಂತ ಒಂದು ಪಾಠದ ವ್ಯವಸ್ಥೆಯನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಕಮ್ಮಿ ಆಗತ್ತೆ. ಇನ್ನು ಬಡತನ ಆಗಿರ್ಬೋದು ಅಥವಾ ವಲಸೆ ಬರುವಂಥದ್ದು, ಬಹಳಷ್ಟು ಪೂರ್ ಇರ್ತಾರೆ ಕೆಲವೊಬ್ರು ಮೆಂಬರ್ಸ್. ಅವಾಗ ಅಯ್ಯೋ ಯಾರೋ ಒಬ್ರು ಗಂಡು ಬರ್ತಾರೆ, ಕೇಳ್ಕೊಂಡ್ ಬರ್ತಾರೆ, ನಾವೇ ದುಡ್ಡು ಹಾಕ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅವಾಗ ಮದುವೆ ಮಾಡ್ಬಿಡುವಂಥದ್ದು. ಈ ಬಡತನ ಅನ್ನೋದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ವಲಸೆ, ಇಲ್ಲಿಂದ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಬರೋವಂಥದ್ದು, ಅಲ್ಲಿ ಕೆಲ್ಸಕ್ಕೆ ಬಂದಾಗ ಏನೋ ಅವ್ರ ಮದುವೆ ಆಗುವಂಥದ್ದು. ಸೊ ಈ ರೀತಿಯಾಗೆಲ್ಲ ಬಹಳಷ್ಟು ಆಗ್ತಾ ಇದೆ. ಇದಷ್ಟೇ ಅಲ್ಲದೆ ಕುಟುಂಬ ಕಲ್ಯಾಣದ ಅರಿವು ಇಲ್ಲೋದಿರೋದು. ಇವಾಗ ಹೇಳ್ತಾರೆ ಮನೆಗೊಂದು ಮಗು ಅಥವಾ ಒಂದ್ ಗಂಡು ಒಂದ್ ಹೆಣ್ಣು ಅಥವಾ 2 ಮಕ್ಕಳು, ಈ ರೀತಿಯಾಗಿ ಒಂದು ಪ್ಲಾನಿಂಗ್, ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ತೊಂದರೆಗಳಿರೋದಿಲ್ಲ. ಅಥವಾ ಆ ಫ್ಯಾಮಿಲಿ ಪ್ಲಾನಿಂಗ್ ನ ಮಾಡಬೇಕಿದ್ರು ಕೂಡ ಹೆತ್ತವರಾಗಿರುವಂಥವ್ರು ಮಾಹಿತಿಯನ್ನ ಕೊಡಬೇಕು. ಅವರು ಕೂಡ ಮಾಹಿತಿಯನ್ನ ಕೊಡೋದಿಲ್ಲ. ನಿಂದು ಈ ಏಜ್ ಅಲ್ಲ, ಅದಕ್ಕೊಂದು ಏಜ್ ಬರುತ್ತೆ, ಯಾವುದು ಕೂಡ ಹೇಳೋದಿಲ್ಲ. ಅವರೇ ಹೋಗ್ಬಿಟ್ಟು ತಮ್ಮ ಹೆಣ್ಣು ಮಕ್ಕಳನ್ನ ಹೋಗಿ ಗುಂಡಿಗೆ ತಳ್ತಾರೆ. ಅಥವಾ ಹುಡುಗಿಯರ ಅಭಿಪ್ರಾಯಕ್ಕೂ ಕೂಡ ಕೇರ್ ಮಾಡೋದಿಲ್ಲ. ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಖಂಡಿತವಾಗ್ಲೂ ನಾನು ಇದು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರು ಈಗಲೂ ಕೂಡ ಇದ್ದಾರೆ. ಅದಕ್ಕೇನೆ ಇವತ್ತು ನಾನು ನಿಮ್ಮ ಹತ್ರ ಅಂಕಿ ಅಂಶಗಳನ್ನ ಅಷ್ಟು ಒತ್ತಿ ಹೇಳಿದ್ದು ಅಂತದ್ದು. ಅಷ್ಟು ಅಂಕಿ ಅಂಶಗಳು ಅಂದಿದೆ ಅಂತ ಹೇಳಿದ್ರೆ ಎಷ್ಟು ಹುಡುಗಿಯರು ಸಫರ್ ಆಗ್ತಾ ಇದ್ದಾರೆ. ಅಂದ್ರೆ ಅವ್ರ ಅಭಿಪ್ರಾಯಕ್ಕೆ ಕೇರ್ ಮಾಡೋದಿಲ್ಲ. ಮದ್ವೆ ಆದ್ಮೇಲೂ ಕೂಡ ಮನೇಲಿ ಒತ್ತಡ ಬರುತ್ತೆ. ಪ್ರೆಗ್ನೆಂಟಾ ಮನೆಯಿಂದ ಅನ್ನಕ್ಕಿಂತ ಅಕ್ಕಪಕ್ಕ ಮನೆಯವರು ಮಾಡೋ ಕೆಲಸ ಇರೋದಿಲ್ಲ. ಅವರು ಕೂಡ ಹೇಳ್ತಿರ್ತಾರೆ ಸೊಸೆ ಪ್ರೆಗ್ನೆಂಟ್ ಆದ್ಲಾ ಅಂತ. ಆ ಒತ್ತಡಕ್ಕೆ ಮಣಿತಾರೆ. ಆ ಹುಡುಗಿ ಅಭಿಪ್ರಾಯಕ್ಕೂ ಕೂಡ ಕೇರ್ ಮಾಡೋದಿಲ್ಲ. ಅವಾಗ ಏನಾಗತ್ತೆ, ಬಾಲ ಗರ್ಭಿಣಿ ಆಗ್ತಾರೆ. ಆ ಬಾಲ ಗರ್ಭಿಣಿ ಆದಾಗ ರಕ್ತಹೀನತೆ ಆಗುವಂಥದ್ದು, ಜನನ ಕೊಡ್ಬೇಕಿದ್ರೆ ಅಪಾಯ ಆಗುವಂಥದ್ದು, ಆ ಮಕ್ಕಳು ಶಿಶು ಮರಣ ಆಗುವಂಥದ್ದು, ಈ ರೀತಿಯಾಗಿ ಎಲ್ಲ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಶಾಲೆಯಿಂದ ಮಕ್ಕಳನ್ನ ಡ್ರಾಪ್ ಔಟ್ ಮಾಡ್ಬಿಡುವಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೂ ನೀನು ಓದಕ್ ಹೋಗು ಅಂತ ಒಂದು ಮಾತು ಹೇಳ್ತಾರೆ. ಅದಾದ್ಮೇಲೆ ಏನಾಗ್ತಾರೆ, 3-4 ತಿಂಗಳಿಗೆ ಪ್ರೆಗ್ನೆಂಟ್ ಆಗ್ತಾರೆ. ಪ್ರೆಗ್ನೆಂಟ್ ಆದ್ಮೇಲೆ ಆಬ್ವಿಯಸ್ಲಿ ಮಕ್ಕಳು ಶಾಲೆಗೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದನೂ ಶಾಲೆಯಿಂದ ಡ್ರಾಪ್ ಔಟ್ ಮಾಡ್ಬಿಡ್ತಾರೆ. ಇದು ಕೂಡ ಒಂದು ಬಹುಮುಖ್ಯ ಕಾರಣ ಆಗ್ತಾ ಇದೆ. ಅವರ ವಿದ್ಯಾಭ್ಯಾಸ ಮುಂದುವರ್ಸೋದಿಕ್ಕೆ ಆಗೋದಿಲ್ಲ. ಸುಮ್ಮನೆ ಮದುವೆ ಆದ್ಮೇಲೆ ಓದೋದು ಅಂತ ಒಬ್ರು ಹೇಳ್ತಾರೆ, ಒಬ್ರೊಬ್ರು ಸಪೋರ್ಟ್ ಅನ್ನ ಮಾಡ್ತಾರೆ. ನಿನ್ನ ಓದು ಮುಗಿಯೋವರೆಗೂ ಕೂಡ ಯಾವುದೇ ಮಕ್ಕಳು ಬೇಡ ಅನ್ನೋ ಯೋಚನೆಯನ್ನು ಕೂಡ ಮಾಡ್ತಾರೆ. ಬಟ್ ಆದ್ರೆ ಕೆಲವೊಂದು ಕಡೆ ಈಗಲೂ ಕೂಡ
ಗರ್ಭಧಾರಣೆ ಆಗುತ್ತೆ, ಅದಾದ ನಂತರ ಶಾಲೆಯಿಂದ ಬಿಡಿಸ್ತಾರೆ, ಮುಗೀತು. ಆ ಹುಡುಗಿರು ವಿದ್ಯಾಭ್ಯಾಸ ಅಲ್ಲಿಗೆ ಮುಗ್ದೋಗುತ್ತೆ. ಮಕ್ಕಳ ಹಕ್ಕುಗಳ ಆಯೋಗ ಕಠಿಣ ಕ್ರಮಕ್ಕೆ ಒತ್ತಾಯವನ್ನ ಕೂಡ ಮಾಡಿದೆ. ಅಂದ್ರೆ ಇದು ಬದಲಾಗಬೇಕು, ಇವಾಗ ಇಷ್ಟು ದಿನ ಏನಾಗ್ತಾ ಇದೆ ಇದೆಲ್ಲ ಬದಲಾಗಬೇಕು ಅಂತ. ನಾನು ಆಗ್ಲೇ ಹೇಳ್ದಾಗೆ ಶಾಲಾ ಮಟ್ಟದಿಂದಲೋ ಅಥವಾ ಸಾರ್ವಜನಿಕವಾಗಿ ಜಾಗೃತಿಯನ್ನ ಮೂಡಿಸ್ಕೊ ಬಂದ್ರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗತ್ತೆ ಅನ್ಸುತ್ತೆ. ನಮ್ಮ ಬೆಂಗಳೂರಲ್ಲೂ ಕೂಡ ಬಹಳಷ್ಟು ಅಂದ್ರೆ ಮುಂದುವರಿತಾ ಇದ್ರು ಕೂಡ ನಗರದಲ್ಲಿ ಇಷ್ಟು ಅಂಕಿಅಂಶಗಳಾಗ್ತಾ ಇದೆ. 3,36,000 ಇಲ್ಲಿವರೆಗೂ ಕೂಡ ಕರ್ನಾಟಕದಾಗಿದೆ. 22,000 ಕಳೆದ 6 ತಿಂಗಳಿಂದ ಆಗಿದೆ. ಬೆಂಗಳೂರಲ್ಲೇನೆ ಅತಿ ಹೆಚ್ಚು ಆಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಇವಾಗ್ಲಾದ್ರೂ ಕೂಡ ಪೋಷಕರು ಎಚ್ಚೆತ್ಕೊಳ್ಬೇಕು. ಈ ರೀತಿಯಾಗಿ ಬಾಲ್ಯ ಗರ್ಭಧಾರಣೆಯಿಂದ ಸಮಾಜಕ್ಕೂ ಕೂಡ ಹಾನಿ ಆಗ್ತಾ ಇದೆ, ಆ ಹೆಣ್ಣು ಮಕ್ಕಳಿಗೂ ಹಾನಿ ಆಗ್ತಾ ಇದೆ, ಅಥವಾ ಅವಾಗ ಏನ್ ಮಕ್ಕಳು ಹುಡ್ತಾರೆ ಶಿಶು ಮರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲವೂ ನಿಲ್ಬೇಕು. ಮತ್ತು ನಮ್ಮ ಹೆಣ್ಣು ಮಕ್ಕಳು ಮದುವೆ ಆಗದೆ ಇರುವಂತವ್ರು ಲವ್ವಲ್ಲಿ ಬಿದ್ದಾಗ್ಲೋ ಪ್ರೇಮಕ್ಕೆ ಬಿದ್ದಾಗ್ಲೋ ಯೋಚನೆಯನ್ನ ಮಾಡಬೇಕು. ಲವ್ ಮಾಡೋದು ತಪ್ಪಲ್ಲ, ಲವ್ ಮಾಡೋದನ್ನ ಲವ್ ತರ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ದಾರಿಯನ್ನ ಹಿಡಿದ್ರೆ ಅದಾದ ನಂತರ ಪ್ರೆಗ್ನೆಂಟ್ ಆಗುವಂಥದ್ದು, ಅಬಾರ್ಷನ್ ಮಾಡಿಸುವಂಥದ್ದು, ಈ ರೀತಿಯಾಗಿ ಆಗುವಂಥದ್ದು ಬಹಳಷ್ಟು ನಮ್ಮ ಸಮಾಜದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಅದನ್ನ ಯೋಚನೆ ಮಾಡಬೇಕು, ಅದನ್ನ ಬದಲಾಯಿಸಬೇಕು. ಬದಲಾಯಿಸಲಿಕ್ಕೆ ನಮ್ಮಿಂದ ಅಷ್ಟೇ ಸಾಧ್ಯ. ಆ ಪೋಷಕರು ಮನೆಯಲ್ಲಿ ಆ ಒಂದು ತಿಳುವಳಿಕೆಯನ್ನ ಕೊಡಬೇಕು, ಆ ಶಿಕ್ಷಣವನ್ನ ಕೊಡಬೇಕು ಮಕ್ಕಳಿಗೆ. ನಮ್ಮ ಹೆಣ್ಣು ಮಕ್ಕಳು ಕೂಡ ಜಾಗೃತರಾಗಿರ್ಬೇಕು, ಲವ್ ತರನೇ ಇಟ್ಕೊಬೇಕು. ಇಷ್ಟೆಲ್ಲ ಆದಾಗ್ಲೇನೆ ಈ ರೀತಿಯಾಗಿ ಏನು ಪ್ರಕರಣಗಳಾಗ್ತಾ ಇದೆ, ಈ ಪ್ರಕರಣಗಳು ಕಡಿಮೆ ಆಗುವಂಥದ್ದು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.